ಅಲ್ಲ ಕಣಮ್ಮ, ಅಲ್ಲಿ ಅಕ್ಕಪಕ್ಕಗಳು ಅವ್ರ ಅಂಗಡಿಯವರೆಲ್ಲ ಸಪೋರ್ಟ್ ಮಾಡ್ತಾರಲ್ಲ, ಅವ್ರ ಬುದ್ಧಿ ಏನು ಅಂತ ಅವ್ರಿಗೂ ಗೊತ್ತಾಗ್ಲಿ ಬಾ. ಗೊತ್ತಾದ್ರೆ ಅವಾಗೆಲ್ಲ ಮಕ್ಕೋಗಿತಾರೆ. ಆಮೇಲೆ ಏನಂದ್ರೂ ನಂಬೋದಿಲ್ಲ ಅವರು. ಅದೇ ಬಾ, ಅವರು ಇಬ್ರು ಬಂದವರಲ್ಲ, ಅವ್ನ ಬಂಡವಾಳ ಇವ್ರಿಗೂ ಗೊತ್ತಾಗ್ಲಿ. ಎಷ್ಟು ದಿವಸ ನಂಬ್ಕೊಂಡ ಇದ್ದಾರೆ, ಅವ್ನ ಬಂಡವಾಳ ಇವ್ರಿಗೆಲ್ಲ ಗೊತ್ತಾದ್ರೆ ಅವಾಗ ಸರಿ ಕಡಮ್ಮ, ನೀವು ಮಾಡಿದ್ದೆ ಸರಿ ಅಂತಾರೆ. ಬಾ, ದೇವ್ರಿದ್ದಾನೆ ಪಾಪ, ನಾವೇನು ಯಾರಿಗೇನು ಅನ್ಯಾಯ ಮಾಡಿಲ್ಲ. ನನಗೆ ಹಂಗೆಲ್ಲ ಇದ್ದಿದ್ರೆ ನಾನು ಮುಂಚೆನೇ ಬೇಡ ಅಂತಿದ್ದೆ. ಏನೋ ಬಿಡು, ಒಳ್ಳೆ ತನ್ನಿಂದ ಬಂದವನೆ ಅಂತ ನಾನೇನೋ ಕೆಲಸ ಕೊಟ್ಟೆ. ಆದರೆ ಅವ್ನ ಮನಸ್ಸಲ್ಲಿ ಇಷ್ಟೊಂದೆಲ್ಲ ಇಟ್ಕೊಂಡು ಬಂದವನೆ ಎಂಬುದು ನನಗೇನು ಗೊತ್ತಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಅಲ್ವೇ ಗೊತ್ತಾಗಿದ್ದು ಇವ್ನ ಬಂಡವಾಳ ಏನು ಅಂತ. ದೇವರು ಸರಿಯಾಗಿ ಶಿಕ್ಷೆ ಕೊಡ್ಬೇಕಮ್ಮ ಸುಳ್ಳು ಹೇಳಿದ್ರೆ. ಅಲ್ಲ, ಎಷ್ಟು ಸುಳ್ಳು ಹೇಳ್ತಾ ಇದ್ದಾರೆ, ಎಷ್ಟು ಧೈರ್ಯವಾಗಿ ಹೇಳ್ತಾರಮ್ಮ. ಅಪ್ಪ, ನಮ್ಗೆ ಆ ಥರ ಎಲ್ಲನ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ. ನಾನು ಎಷ್ಟು ಧೈರ್ಯವಾಗಿ ಅವ್ರು ಹೆಂಗೆ ಹೇಳ್ತಿದ್ದಾರು ಅಂತ ಚೈತ್ರಕ್ಕನಿಗೂ ಗೊತ್ತಿಲ್ಲ ಅನ್ಸುತ್ತಲ್ಲ ನಮ್ಮ. ಅವಳಿಗೆ ಗೊತ್ತಿಲ್ವೋ? ನನಗೊಂದು ಗೊತ್ತಿಲ್ಲ ಕಣ. ಏನು ಅವಳು ಸೇರ್ಕೊಂಡು ಅವಳು ಹೇಳ್ಕೊಟ್ಟು ಹಿಂಗೆ ಮಾಡಿಸಿದ್ಲೋ ಏನೋ ಅನಿಸುತ್ತೆ ನನಗೆ. ಏನಪ್ಪ, ನನಗೊಂದು ಗೊತ್ತಿಲ್ಲ, ಕಾಣ್ದಿಲ್ಲದ ನಾನೇನು ಮಾತಾಡೋಕ್ಕಾಗಲ್ಲ. ಬಾ ನೋಡೋಣ ಅದೇನು ತೀರ್ಮಾನ ಆಗುತ್ತೆ ಅಂತ. ಬಂದವ್ರೆ, ಅದೇನು ನಾವು ಮಾತಾಡ್ಕೊಂಡು ಬಗೆಹರ್ಕೊಂಬನ ಬಾ. ಏನು ಮಾತಾಡೋಕೆ ಹೋಗ್ಬೇಡ, ನನ್ನ ಮನಸ್ಸಲ್ಲಿ ಅಂಥದ್ದೇನೂ ಇಲ್ಲ, ನಾನು ಅಂಥದ್ದೇನೂ ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳ್ಬಿಡು. ಅಷ್ಟೇನು ಜಾಸ್ತಿ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬೇಡಮ್ಮ, ಸುಮ್ಮನೆ ನೀವೆಲ್ಲ ಹಿಂಗೆ ಪರದಾಡೋದ್ರಿಂದನ ಎಲ್ಲ ಇನ್ನೊಬ್ರೆಲ್ಲ ಆಡ್ಕೊಂತಾರೆ. ನೀವು ರಿಲೇಟಿವ್, ಏನು ಬೇರೆ ಯಾರು ಅಲ್ಲ. ಯಾಕೆ ಸುಮ್ಮನೆ ಈ ಥರ ಎಲ್ಲನ ಇದು ಮಾಡ್ಕೊಂತೀರಾ? ಚೆನ್ನಾಗಿ ಇದ್ಕೊಂಡು ಹೋಗಿ, ಯಾಕೆ ಹಿಂಗೆಲ್ಲ ಸಮಸ್ಯೆಗಳು ಮಾಡ್ಕೊಂಡು? ಚೆನ್ನಾಗಿರ್ಬೇಕು ಅಂತಲೇ ಅವ್ರು ಬಂದು ಕೆಲಸ ಕೇಳಿದಾಗ ನಾನು ಅದನ್ನೆಲ್ಲ ಮರೆತು, ಏನೋ ಬಿಡು ನಮ್ಮ ಅಣ್ಣನು ಚೆನ್ನಾಗಿದ್ದಾನೆ, ನಾನು ಚೆನ್ನಾಗಿರ್ಬೇಕು ಅಂತೇಳಿ ನಾನು ಅವನ್ನ ನಂಬಿ ಕೆಲಸ ಕೊಟ್ಟಿದ್ದು. ಆದರೆ ಅವನ ಹತ್ರ ಇಂಥ ಕುತಂತ್ರದ ಬುದ್ಧಿ ಐತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಒಳ್ಳೆ ಮನಸ್ಸಿಂದಲೇ ಕಣಣ ನಾನು ಕೆಲ್ಸಕ್ಕೆ ಹೋಗಿದ್ದು ಪುಟ್ಟಣ. ನೀನು ಹೇಳ್ಬಿಡು ಪುಟ್ಟಣ. ಅಮ್ಮ, ಅವರು ನನ್ನ ಹತ್ರ ಅಂಥದ್ದು ಮನಸ್ಸಿನಾಗ ಇಲ್ವೇ ಇಲ್ಲ ಅಂತಾರೆ. ನೀನು ನೋಡಿದ್ರೆ ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನೀನು ಹೇಳ್ತೀಯ. ಆದರೆ ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದ ನಾವಿಲ್ಲೋಡಮ್ಮ, ನಾವು ಕಡೆ ಇರೋರು. ನಿಮ್ದು ಏನೇ ಇದ್ರೂ ನೀವು ಮನೇಲಿ ಇಟ್ಕೊಳ್ರಿ, ಇಂಥ ಹತ್ರ ಇಟ್ಕೊಳಕ್ಕೆ ಹೋಗ್ಬಿಡಿ. ಸುಮ್ಮನೆ ಯಾಕೆ ಜಗಳ ಆಡ್ತೀರಾ? ಇಲ್ಲಿ ಬಗೆಹರಿಸ್ಕೊಬಿಡ್ರಿ ಅಂತೇಳಿ ಇಲ್ಲಿ ಕರ್ಕೊಂಬಂದಿದ್ದೀನಿ. ನೀವು ಪ್ರಮಾಣ ಮಾಡಿ ಅಂತ ನೀವು ಹೇಳ್ತೀರಾ, ನಾನು ಪ್ರಮಾಣ ಮಾಡ್ತೀನಿ ಅಂತ ಅವರು ಹೇಳ್ತಾರೆ. ಹಿಂಗೆ ಬಗೆಹರಿಸ್ಕೊಬಿಡಿ. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗುತ್ತೆ. ಅವನಲ್ಲಿರೋ ಅಂಥದ್ದು ವಿಡಿಯೋ ಎಲ್ಲ ತೋರಿಸ್ಬಿಡಮ್ಮ ಅವ್ರಿಗೆ, ಗೊತ್ತಾಗಲಿ. ತೋರಿಸ್ತಾರೆ, ಏನೇನೋ ತೋರಿಸ್ತಾರಪ್ಪ, ಅದನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡು ಸುಮ್ಮನೆ ನಿಂತ್ಕೊಂಡಿರೋದು, ಸುಮ್ಮನೆ ಏನಾದರೂ ಬರೀತಾ ಇರೋದು, ಅದನ್ನೆಲ್ಲ ಡೇಟ್ ಎಕ್ಸ್ಚೇಂಜ್ ಮಾಡ್ತೀಯಾ, ಅದನ್ನೆಲ್ಲ ಹೇಳಿದ್ರೆ ಅದೆಲ್ಲ ಯಾರು ನಂಬಲ್ಲ ಬಿಡು. ತೋರಿಸು, ನೀನು ವಿಡಿಯೋನೇ ತೋರಿಸು, ಏನೇನೋ ಮಾಡು, ಅದನ್ನು ನಾನು ನಂಬಲ್ಲ. ನೋಡ್ರೇನಾ, ನಾನು ಕ್ಯಾಮ್ರಾದಲ್ಲಿ ನೋಡಿದ್ದೀನಿ. ಅವ್ರ ಮೇಲೆ ಈ ಥರ ಎಲ್ಲ ನಡ್ಕೊಂಡ್ರೆ ಡೌಟ್ ಬರುತ್ತೋ ಇಲ್ವೋ ನೋಡಿ. ಅವ್ರು ಯಾವ ಥರ ನಡ್ಕೊಂಡಿದ್ದಾರೆ. ನಮ್ಮ ವರ್ಷಣದ ಮೇಲೆ ನನಗೆ ತುಂಬಾ ಡೌಟ್ ಬಂದೈತೆ. ಇವಾಗ ನೋಡಿದ ಮೇಲೆ ಯಾರಿಗೆ ತಾನೇ ಡೌಟ್ ಬರೋದಿಲ್ಲ. ನನಗೆ ಅವ್ರ ಮೇಲೆ ಯಾವುದೇನೇ ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ನಾನು ಈ ಥರ ಆರೋಪ ಮಾಡಬೇಕು ಅನ್ನೋ ಅಂಥದ್ದು ನನ್ನ ಮನಸ್ಸಾಗಿಲ್ವೇ ಇಲ್ಲ. ನೋಡಿ, ಅವ್ರು ಮಾಡ್ತಾ ಇರೋ ಅಂಥ ಬುದ್ಧಿ ಗೊತ್ತಾದಾಗ ನಾನು ಮಾತಾಡ್ತಾ ಇರೋದು. ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಪುಟ್ಟಣ್ಣವ್ರೆ, ನೀವೇ ಹೇಳ್ಬಿಡಿ. ಈಗ ಯಾರು ತಪ್ಪು ಯಾರು ಸರಿ ಅಂತ ಗೊತ್ತಾಗುತ್ತೆ. ನಮ್ಮಮ್ಮಗೆ ಆ ಥರ ಎಲ್ಲ ಮನಸ್ಸಿನಾಗಿದ್ದಿದ್ರೆ ಅವ್ರನ್ನ ಕೆಲಸಕ್ಕೆ ತಗೊಳ್ತಾ ಇರಲಿಲ್ಲ. ಅಯ್ಯೋ, ಅದರಲ್ಲಿ ಏನೈತೆ ಬಿಡಿ. ಆ ವಿಡಿಯೋದಲ್ಲಿ ಏನು ಆ ಥರ ನೀವು ಅಂದ್ಕೊಂಡಿದ್ದೀರಾ, ಆದರೆ ನಮ್ಮ ಮನಸ್ಸಲ್ಲಿ ಏನಿಲ್ಲ ಅಂತ ಅವ್ರು ಹೇಳ್ತವ್ರೆ. ಇವಾಗ ಏನು ಮಾಡಲಿ? ನೀವು ಈ ವಿಡಿಯೋನ ನಂಬ್ತಾ ಇಲ್ವಾ? ನೀವು ಇದನ್ನು ನಂಬ್ತಾ ಇಲ್ಲ ಅಂದಮೇಲೆ ನಾನು ಪ್ರಮಾಣ ಮಾಡೋದಕ್ಕೆ ನಾನು ಸಿದ್ಧ. ಅವ್ರು ಸಿದ್ಧನಾ? ಕೇಳ್ಬಿಡಿ. ಈ ವಿಡಿಯೋನ ತೋರಿಸಿದ್ದೀನಿ, ನೀವು ಇದನ್ನು ನಂಬಲಿಲ್ಲ ಅಂತಂದರೆ ಇದರಲ್ಲಿ ಏನೋ ಅದೇ ಸ್ವಲ್ಪ ಎಕ್ಸ್ಚೇಂಜ್ ಮಾಡೋದು ಐಟಮ್ಸ್ ಎಲ್ಲನ ಆ ಥರ ಐತೆ. ನಿಮಗೆ ಏನೋ ಸ್ವಲ್ಪ ಡೌಟ್ ಬಂದೈತೆ, ಯಾಕಂದರೆ ಮುಂಚೆಯಿಂದಲೂ ನಿಮಗೂ ಅವ್ರಿಗೂ ಆಗದೆ ಇಲ್ಲದ ಕಾರಣ ನಿಮಗೆ ಡೌಟ್ ಬಂದೈತೆ. ನಮಗೇನು ಅನಿಸಲ್ಲ ಇದನ್ನು ನೋಡಿದ್ರೆ, ಅವನೇನಂತ ತಪ್ಪು ಮಾಡಿಲ್ಲ ಅಂತ ಅನಿಸುತ್ತೆ. ಸರಿ ಆಯಿತು, ಇವಾಗ ಪ್ರಮಾಣ ಮಾಡಿಬಿಡಿ. ನಿಮಗೇನು ನಮ್ಮ ವರ್ಷನ ಪ್ರಮಾಣ ಮಾಡಬೇಕು ಅಷ್ಟೇ ತಾನೇ? ಸರಿ ಆಯಿತು, ಮಾಡ್ತಾರೆ, ನೀವು ಮಾಡಿಬಿಡಿ. ನಾನು ಯಾವುದೇ ಉದ್ದೇಶ ಇಲ್ದಲೇ ನಾನು ಕೆಲ್ಸಕ್ಕೆ ತಗೊಂಡೆ, ನಾನು ಒಳ್ಳೆ ಮನಸ್ಸಿಂದಲೇ ನಾನು ಕೆಲ್ಸಕ್ಕೆ ತಗೊಂಡೆ ಅಂತ ನೀವು ಹೇಳ್ರಿ. ಇದ್ದಿದ್ದೇನೆ ಈ ಅಪ್ಪನ ಮೇಲೆ ಇಲ್ಲದೆಲ್ಲನ ಹೇಳ್ಬಿಟ್ಟು ನನ್ನ ಕೆಲಸದಿಂದ ತೆಗೆದು ಎಲ್ಲ ಇಲ್ಲೆಲ್ಲನ ಅಕ್ಕಪಕ್ಕದಗಳವರೆಲ್ಲ ನೋಡಿ ಇವನೇನು ಹರ್ಷ ಇಂಥದ್ದು ಮಾಡ್ದ ಅಂತ ಹೇಳಿ ಹರ್ಷ ಅಪ್ಪನ ಮೇಲೆ ಸುಮ್ಮನೆ ಇಳಿಸಲು ದಾರೋಪ ಮಾಡೋಕ್ಕಾಗಿದ ಈ ರೀತಿ ಮಾಡಿರ ಅಂತ ಪ್ಲಾನು ಈ ಸಂಗೀತಂದು. ಈಗ ಸುಮ್ಮನಿರಮ್ಮ, ಒಂದು 5 ನಿಮಿಷ ಸುಮ್ಮನಿರು ಚೈತ್ರ. ಈ ಸಂಗೀತರ ಮಾತು ಕೇಳೋಣ, ಒಂದು 5 ನಿಮಿಷ ಸುಮ್ಮನಿದ್ಬಿಡು. ಸರಿ ಆಯ್ತಮ್ಮ, ಹೇಳಮ್ಮ. ಇಲ್ಲ ನೋಡಿ ಪುಟ್ಟಣ್ಣವ್ರೆ, ನೀವೂ ಈ ಏರಿಯಾದಲ್ಲಿ ತುಂಬ ದಿನದಿಂದನೂ ವ್ಯಾಪಾರ ಮಾಡಿಕೊಂಡು ನೀವು ತುಂಬ ನಂಬಿಕೆಯಿಂದನ ನೀವು ಎಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ರ ಅಂತ ಗೊತ್ತು ಪುಟ್ಟಣ್ಣವ್ರೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಇವತ್ತು ಬಂದಿದ್ದೀನಿ, ನಾನು ಮಾತಾಡ್ತಾ ಇದ್ದೀನಿ. ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ನಾನು ಪ್ರಮಾಣ ಮಾಡ್ತಾ ಇದ್ದೀನಿ. ಈ ಲಕ್ಷ್ಮೀ ವೆಂಕಟೇಶ್ವರ ಮೇಲಾಣೆಗೂ ನಾನು ನಮ್ಮ ಹರ್ಷಣ್ಣನ ಮೇಲೆ ಯಾವುದೇ ರೀತಿ ಆರೋಪ ಮಾಡೋದಕ್ಕಾಗಲಿ ನನ್ನ ಕೆಲಸಕ್ಕೆ ತಗೊಳ್ಳಿಲ್ಲ. ಏನೋ ಬಂದಿದ್ದಾನೆ ಅಂತ ಹೇಳಿ ನಾನು ಅವನ ಮೇಲೆ ನಂಬಿಕೆ ಅನ್ನೋದು ಇಟ್ಟು ನಾನು
ಈ ರೀತಿ ಕೆಲ್ಸಕ್ಕೆ ತಗೊಂಡಿದ್ದು. ನಂಬಿಕೆ ಅನ್ನೋದು ಇಟ್ಟು ನನ್ನ ಕೆಲ್ಸಕ್ಕೆ ತಗೊಂಡೇ ಹೊರತು ಬೇರೆ ಯಾವ ಉದ್ದೇಶಪೂರ್ವಕವಾಗಿ ನಾನು ಅವನ್ನ ಕೆಲ್ಸಕ್ಕೆ ತಗೊಂಡಿಲ್ಲ. ಅವನ ಮೇಲೆ ನಾನು ಸುಮ್ಮನೆ ಏನು ನನ್ನ ಮನಸ್ಸಲ್ಲಿ ಏನೂ ಇಟ್ಕೊಳ್ದಲೇ ಸುಮ್ಮನೆ ನಾನು ಏನೂ ಹೇಳ್ತಾ ಇಲ್ಲ. ನನಗೆ ನಿಜವಾಗ್ಲೂ ಅವ್ನು ಮಾಡಿರೋದು ಇವಾಗ ನನಗೆ ತಪ್ಪು ಅನ್ನಿಸ್ತು, ಅದಕ್ಕೆ ಮಾತಾಡ್ತೀನಿ ಹೊರತು ಮುಂಚೆ ನನಗೆ ಅವನ ಮೇಲೆ ಯಾವುದೇ ರೀತಿ ಸಿಟ್ಟು ಅನ್ನೋದಾಗಲಿ, ಯಾವುದೇ ರೀತಿ ಅವನ ಮೇಲೆ ನನಗೆ ದ್ವೇಷ ಆಸೆ ಏನೂ ಇಲ್ಲ. ನಾನು ಒಳ್ಳೆ ಮನಸ್ಸಿಂದನ ಚೆನ್ನಾಗಿರಬೇಕು ಬಿಡು ಹೋಗ್ಲಿ, ಏನೋ ಬಂದಿದ್ದಾನೆ ಅಂತೇಳಿ ನಂಬಿ ಕೆಲಸ ಕೊಟ್ಟನೆ ಹೊರ್ತನು ಬೇರೆ ಯಾವ ಉದ್ದೇಶನೂ ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ಕಂಡು ಪ್ರಮಾಣ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮೇಲಾಣೆಗೂ ನನಗೆ ಅವನ ಮೇಲೆ ಯಾವುದೇ ರೀತಿ ಬೇರೆ ಏನೂ ಇಲ್ಲ. ಹಾಂ, ಅವರು ಅದೇನು ಪ್ರಮಾಣ ಮಾಡಿದ್ರಪ್ಪ, ನೀನು ಮಾಡಿಬಿಡು, ನಿಂದು ಆಗಲಿ. ಇನ್ನು ಇದರಲ್ಲಿ ಯಾರು ತಪ್ಪೈತೆ ಆ ದೇವ್ರು ಹೋಗೋಷ್ಟೊತ್ತಿಗೆ ಯಾವುದಾದ್ರೂ ತಪ್ಪು ಯಾರು ತಪ್ಪು ಮಾಡವ್ರೆ, ಯಾರದು ತಪ್ಪೈತೆ ಅವರಿಗೆ ಆ ದೇವ್ರನ್ನ ಏನಾದರೂ ಒಂದು ಶಿಕ್ಷೆ ಕೊಡಲೇಬೇಕು, ಸರಿನಾ? ಹಂಗಾಗೆ ಆಗುತ್ತೆ. ಸರಿ ಆಯ್ತು ಹೇಳಿ, ನಮ್ಮಯ್ಯಪ್ಪನ ಏನು ಮಾಡಿಲ್ಲ, ಮಾಡಪ್ಪ ಏನು ಧೈರ್ಯವಾಗಿ ಏನು ಅಯ್ಯಪ್ಪ ಪಾಪ ಒಳ್ಳೆ ಮನಸ್ಸಿಂದಲೇ ನಾನು ಜಗಳ ಮಾಡಿದ್ದೀನಿ, ಹೋಗ್ಬೇಡಪ್ಪ ಬೇಡ ಅಂತ. ಇಲ್ಲ ನಾನು ನನ್ನ ತಂಗಿ ಅಂತೇಳಿ ಬಂದೈತಲ್ಲ, ಅಯ್ಯಪ್ಪ ಎಷ್ಟು ಇದು ಮಾಡೈತೆ ಗೊತ್ತಾ? ಹಂಗಂದ್ರೂ ಅಯ್ಯಪ್ಪನಿಗೆ ಹಂಗೆ ಮಾಡಬಾರ್ದು. ಒಳ್ಳೆ ತನ್ನಿಂದನ ಒಳ್ಳೆ ಇದರಿಂದ ಇರೋರಂಥವ್ರಿಗೆ ಚೆನ್ನಾಗಿರ್ಬೇಕು. ಮಾಡಪ್ಪ ಹೇಳ್ತೀನಿ, ನೀನು ಪ್ರಮಾಣ ಮಾಡ್ತಾ ಇದ್ದೀನಿ. ನಾನು ಯಾವುದೇ ಮನಸ್ಸಿನಾಗೆ ಏನು ನಾನು ಇಟ್ಕೊಂಬದಲೇನೆ ನಾನು ಈ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ. ಈ ಲಕ್ಷ್ಮೀ ವೆಂಕಟೇಶ್ವರ ಮೇಲೆ ಆಣೆಗೂ ನನ್ನ ಮನಸ್ಸಲ್ಲಿ ನಾನು ಯಾವುದೇ ಥರದ ಬೇರೆ ಸಿಟ್ಟಾಗಲಿ, ಬೇರೆ ಯಾವ ಉದ್ದೇಶದಿಂದ ಆಗಲಿ ನಮ್ಮ ಸಂಗೀತನ ಸೂಪರ್ ಮಾರ್ಕೆಟ್ಗೆ ನಾನು ಹೋಗಿಲ್ಲ. ಏನೋ ಕೆಲಸ ಬೇಕಾಗಿತ್ತು ಅಂತ ಹೋದೆ, ಅಷ್ಟು ಬಿಟ್ಟರೆ ಬೇರೆ ಯಾವ ಉದ್ದೇಶನೂ ನನಗಿಲ್ಲ. ಸರಿ ಆಯ್ತು ಹೇಳು. ನೀನು ಪ್ರಮಾಣ ಮಾಡಿದ್ಯಾ, ಇವಾಗ ಯಾರ್ದು ತಪ್ಪು ಅಂತ ಇನ್ನೊಂದು 5 ನಿಮಿಷದಲ್ಲಿ ಗೊತ್ತಾಗುತ್ತೆ. 5 ನಿಮಿಷದಲ್ಲಿ ಗೊತ್ತಾಗುತ್ತೆ, ಅಷ್ಟು ಸುಲಭ ಅಂತ ಅನ್ಕೊಬಿಡ್ರಿ. ದೇವರು ಅಂತಂದ್ರೆ ಒಂದು ನಂಬಿಕೆ ಇಟ್ಕೊಳ್ರಿ, ಯಾರು ಸುಳ್ಳು ಹೇಳೋರು ಅವ್ರಿಗೆ ಖಂಡಿತ ಏನಾದರೂ ಒಂದು ಹಾಗೆ ಆಗುತ್ತೆ. ದೇವ್ರು ಯಾವುದ್ರಾಗಾದ್ರೂ ಒಂದ್ರಾಗೆ ತೋರಿಸ್ಕೊಂತಾನೆ ನಾನು ಇದ್ದೀನಿ ಅಂತೇಳಿ ತೋರಿಸ್ತಾನೆ. ಅಯ್ಯೋ ಅದೆಲ್ಲ ನಂಬಿಕೆ ಇಲ್ಲ ಅಂತ ಹೇಳ್ಬೋದು ಯಾರೇ ಆಗಲಿ. ಇಬ್ರಿಗೂ ಹೇಳ್ತಾ ಇದ್ದೀನಿ, ಒಬ್ರಿಗಂತ ನಾನು ಹೇಳ್ತಾ ಇಲ್ಲ. ಹರ್ಷ, ಸಂಗೀತ ಇಬ್ಬರಲ್ಲಿ ಯಾರಿಗಾದ್ರೂ ಒಟ್ಟಿನಲ್ಲಿ ದೇವ್ರು ಇದ್ದೇ ಇದ್ದಾನೆ. ನಮಗೆ ಗೊತ್ತು ಬಿಡು, ದೇವ್ರು ಇದ್ದಾನೆ. ದೇವರು ಇರೋದಕ್ಕೆ ಮತ್ತೆ ಇಷ್ಟಲ್ಲ. ನಾವು ಹೆಂಗೋ ಇದ್ದವ್ರನ್ನ ದೇವ್ರು ಇವತ್ತು ನಮ್ಮನೆಗೆ ಇಷ್ಟು ಒಳ್ಳೇದು ಮಾಡಿದಾನೆ, ದೇವ್ರು ಇರೋದಕ್ಕೇನೆ. ಮತ್ತೆ ಅವತ್ತು ನಾವು 4 ಜನ ಹೆಣ್ಮಕ್ಳು ಎಷ್ಟು ಕಷ್ಟ ಇತ್ತು, ಇವತ್ತು ದೇವ್ರು ನಮಗೆಲ್ಲ ಒಂದು ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾನೆ ಅಂತಂದ್ರೆ ದೇವ್ರು ಇದ್ದಾನೆ. ದೇವರು ಅವಾಗ ನಮಗೆ ಬಡತನ ಕೊಟ್ಟಿರ್ಬೋದು, ಕಷ್ಟ ಕೊಟ್ಟಿರ್ಬೋದು, ಆದರೆ ಇವಾಗ ನಮಗೆ ಒಳ್ಳೇದು ಮಾಡೋದು. ನಾನು ಯಾವತ್ತೂ ನಾವು ದೇವ್ರು ನಂಬಿದ್ದೀವಿ, ನಾವು ನಂಬಿಲ್ಲ ಅಂತಲ್ಲ, ನಾವು ನಂಬಿದ್ದೀವಿ ದೇವ್ರನ್ನ. ದೇವ್ರು ಇದ್ದಾನೆ, ಒಳ್ಳೇದು ಮಾಡೇ ಮಾಡ್ತಾನೆ. ಯಾರು ತಪ್ಪು ಮಾಡವ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ನಾನು ಮಾಡಿದ್ರೆ ನನಗಾಗಲಿ, ಅವ್ರು ಮಾಡಿದ್ರೆ ಅವ್ರಿಗಾಗಲಿ, ಅಷ್ಟೇ. ಫುಲ್ಲು ಕಾನ್ಫಿಡೆನ್ಸಲ್ಲಿ ಇದ್ದಾರೆ. ನಾನು ಏನೂ ಮಾಡಿಲ್ಲ ಅಂತ ಅವರು ವಾದ ಮಾಡ್ತಾವ್ರೆ, ನಾನು ವಾದ ಮಾಡ್ತಾ ಇದ್ದೀನಿ. ಹಿಂಗೆ ದೇವಸ್ಥಾನ ಹತ್ರ ಕರ್ಕೊಂಬಂದು ದೇವ್ರು ಇದ್ದಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಆದರೂ ತೋರಿಸ್ತಾನೆ, ದೇವರು ತೋರ್ಗಣಿಕೆ ಆಗ್ತಾನೆ ಅಂತ ಹೇಳಿ ಇವರು ಕರ್ಕೊಂಡು ಬಂದು ಇವರೇ ಹಿಂಗೆ ಅಕ್ಕಪಕ್ಕದವರು ನಾವು ಜಗಳ ಮಾಡ್ಕೊಳ್ಳೋದು ನೋಡಿ. ಯಾಕೆ ಜಗಳ ಮಾಡ್ಕೊತೀರಾ? ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡಿ. ದಿನ ಹಿಂಗೆ ಜಗಳ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ, ನೀವು ಹಿಂಗೆ ಬಗೆಹರಿಸ್ಕೋಬೇಕು ಅಂತೇಳಿ ಬಂದು ಇವರು ಸಹಾಯ ಮಾಡ್ತಾವ್ರೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.